ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಮನೆಯವರೆಲ್ಲರೂ ಸಹ ಶಂಕರ ಅರೆಸ್ಟ್ ಆದ್ಮೇಲೆ ಅಂತ ಬೇಜಾರಿಂದ ಕೂತಿರ್ಬೇಕಾದ್ರೆ ಗುಂಡ ಕಣ್ಣೀರು ಹಾಕೊಂಡು ಅಳ್ತಾ ಇರ್ತಾನೆ. ಏನವ ಇದು, ಅವತ್ತು ಚಿಕ್ಕಮ್ಮ ನೋಡಿದರೆ ನನ್ನ ಬಾಸ್ನ ಅರೆಸ್ಟ್ ಮಾಡಲ್ಲ, ಹೇಗಾದರೂ ಮಾಡಿ ಉಳಿಸ್ಕೊತೀನಿ ಅಂತ ನನಗೆ ಮಾತು ಕೊಟ್ಟರು, ಇವಾಗ ನೋಡಿದರೆ ಅವರೇ ಅರೆಸ್ಟ್ ಮಾಡಿದ್ರಲ್ಲ ಅಂತ ಅಂದಾಗ ಏನು ಮಾಡೋಕ್ಕಾಗುತ್ತೆ ಮಗ, ಅವ್ರ ಕೈಲಿ ಏನೂ ಇಲ್ಲ. ತುಂಬ ಪ್ರಯತ್ನ ಮಾಡಿದ್ಲು ನಮ್ಮ ಗೌರವ, ಆದರೂ ಸಹ ಅರೆಸ್ಟ್ ಮಾಡೋ ಪರಿಸ್ಥಿತಿ ಬಂತು, ಅದಕ್ಕೋಸ್ಕರ ಅವಳು ಅರೆಸ್ಟ್ ಮಾಡಿದ್ಲು. ಅವಳು ಸಹ ತುಂಬ ಕಣ್ಣೀರು ಹಾಕ್ತಿದ್ದಾಳೆ ಅಂತ ಸುನಂದ ತನ್ನ ಮಗನ ಹತ್ರ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಗುಂಡ ಹೇಳ್ತಾನೆ, ನಾನೇ ಹೋಗಿ ಚಿಕ್ಕಮ್ಮನ ಹತ್ರ ಮಾತಾಡ್ತೀನಿ, ಯಾಕೆ ಅರೆಸ್ಟ್ ಮಾಡ್ತೀರಾ ಅಂತ ನಾನೇ ಕೇಳ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಪಾರ್ವತಿ, ಬೇಡ ಮಗ ಹೋಗಬೇಡ, ಯಾರೇನಂದ್ರೂ ಸಹ ಅವಳ ಮನಸ್ಸನ್ನ ಅವಳು ಬದಲಾಯಿಸ್ಕೊಳಕ್ಕಾಗಲ್ಲ, ಅವಳ ಪರಿಸ್ಥಿತಿ ಆ ಥರ ಇದೆ, ಸುಮ್ಮನಿರಲ್ಲ ಅಂತ ಅನ್ಬೇಕಾದ್ರೆ ಅವ್ವ ನೀವು ಯಾರು ಕಣ್ಣೀರು ಹಾಕ್ಬೇಡಿ, ಸುನಂದಕ್ಕ ನೀವು ಕಣ್ಣೀರು ಹಾಕ್ಬೇಡಿ, ಅದು ಹೆಂಗೆ ಅದಕ್ಕೆವ ಅಣ್ಣನ ಅರೆಸ್ಟ್ ಮಾಡ್ತಾರೋ ನಾವು ನೋಡೋಣ, ನಾವೆಲ್ಲ ಹೋಗಿ ಅಡ್ಡ ಹಾಕೋಣ ಅಂತ ಕೋಡಿ ಚುರುಮುರಿ ಹೇಳ್ತಾ ಇರ್ತಾರೆ. ಹಾಗೆ ಪಂಕು ಎಲ್ಲ ಮತ್ತೆ ಹೇಳ್ತಾ ಇರ್ತಾರೆ, ಊರಿನ ಜನಗಳನ್ನೆಲ್ಲ ಕರ್ಕೊಬಂದು ಅಡ್ಡ ನಿಲ್ಸೋಣ, ಖಂಡಿತ ಗೌರವ ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ನಾವು ಬಿಡಬಾರ್ದು ಅಂತ ಹೇಳ್ತಿರ್ಬೇಕಾದ್ರೆ ಸುಮ್ಮನಿರಲ್ಲ ಏನ್ರಲ್ಲ ಅಂತ ಮಾತಾಡ್ತಿದ್ದೀರಾ, ಈ ಕಡೆ ಗೌರಿ ತಾನೇ ಏನು ಮಾಡ್ತಾಳೆ, ಅವಳ ಪರಿಸ್ಥಿತಿ ಆ ಥರ ಇದೆ, ಅರ್ಥ ಮಾಡ್ಕೊಳ್ರಿ ಅಂತ ಸುನಂದ ಬೈತಾ ಇರ್ತಾಳೆ. ಹಾಗೆ ಚುರುಮುರಿ ಹೇಳ್ತಾ ಇರ್ತಾನೆ, ನೀವು ಹೇಳ್ದಾಗ ನಾವು ಕೇಳಿದರೆ ಶಂಕರಣ್ಣನ ಅರೆಸ್ಟ್ ಮಾಡ್ತಾರೆ ಅಂತ ಅನ್ಬೇಕಾದ್ರೆ ಏನು ಮಾಡೋಕ್ಕಾಗುತ್ತೆ ಹೇಳು ನೋಡೋಣ, ಅವಳು ಬೇಕು ಅಂತ ಅರೆಸ್ಟ್ ಮಾಡ್ತಿಲ್ಲ, ಪರಿಸ್ಥಿತಿ ಆ ಥರ ಇದೆ, ಶಂಕರನ್ನ ಅರೆಸ್ಟ್ ಮಾಡ್ತಿರೋದೇ ನಮ್ಮ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ, ಇನ್ನೇನಾದರೂ ಗೌರವಂಗೆ ತೊಂದರೆ ಕೊಟ್ಟರೆ ಇನ್ನೂ ತಡ್ಕೊಳಕ್ಕಾಗಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಬೈತಾ ಇರ್ತಾಳೆ. ಹಾಗೆ ಮತ್ತೆ ಪಾರ್ವತಿ ಸಹ ಹೇಳ್ತಾ ಇರ್ತಾಳೆ, ನೀನು ಹೇಳ್ತಿರೋದು ಕರೆಕ್ಟ್ ಇದೆ ಸುನಂದ, ನನಗಿದು ಅರ್ಥನೇ ಆಗಲಿಲ್ಲ, ನಮ್ಮ ಶಂಕರಿಗೆ ನೋವಾಗ್ತಿದೆ ಅಂತ ನಾವೇನಾದರೂ ಇವಾಗ ತೊಂದರೆ ಮಾಡಿದರೆ ನಮ್ಮ ಗೌರವನ್ನ ಈ ಕೆಲಸಕ್ಕೆ ಅಡ್ಡಿ ಮಾಡ್ದಂಗೆ ಆಗುತ್ತೆ, ಒಂದು ಕಣ್ಣಿಗೆ ನೋವಾಗ್ತಿದೆ ಅಂತ ಅಂದ್ಬಿಟ್ಟು ಇನ್ನೊಂದು ಕಣ್ಣಿಗೆ ಚುಚ್ಕೊಂಡ್ರೆ ಏನಾಗುತ್ತೆ ಹೇಳು, ನಮಗೆ ತಾನೇ ಅದು ನೋವಾಗೋದು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಪಾರ್ವತಿ ಪುನಃ ಹೇಳ್ತಾ ಇರ್ತಾಳೆ, ನೀನು ಹೇಳ್ತಿರೋದು ಕರೆಕ್ಟಾಗಿದೆ, ನಾವೇನಾದರೂ ಈ ಕಡೆ ಶಂಕರನ ಉಳಿಸ್ಕೋಬೇಕು ಅಂತ ಹೋದರೆ ಗೌರಿ ನೋವಾಗುತ್ತೆ, ಗೌರಿಗೆ ಸಹಾಯ ಮಾಡಬೇಕು ಅಂತ ಹೋದರೆ ಶಂಕರು ತೊಂದರೆ ಆಗುತ್ತೆ, ಏನು ಮಾಡೋದು ಒಂದು ಗೊತ್ತಿಲ್ಲ ಅಂತ ಅಂದಾಗ ಮತ್ತೇನು ಮಾಡೋದು ಹೇಳುವವ ಅಂತ ಈ ಕಡೆ ಕೋಡಿ ಚುರುಮುರಿ ಕೇಳ್ತಾ ಇರ್ತಾರೆ. ಏನು ಮಾಡೋದು ಬೇಡ, ನಾವು ತಾಯಿ ಆಸನಂಬೆ ಮೇಲೆ ನಂಬಿಕೆ ಇಡೋಣ, ಅವಳೇ ನೋಡ್ತಾ ಇರ್ತಾಳಲ್ವ, ಯಾರಿಗೇನು ಮಾಡಬೇಕು ಅನ್ನೋದು ಅವಳಿಗೆ ತುಂಬ ಚೆನ್ನಾಗಿ ಗೊತ್ತು, ಹಾಲಲ್ಲಾದರೂ ಹಾಕಲಿ ನೀರಲ್ಲಾದರೂ ಹಾಕಲಿ ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು, ಯಾರು ತಪ್ಪು ಮಾಡಿದ್ದಾರೆ ಯಾರು ಸರಿ ಮಾಡಿದ್ದಾರೆ ಅಂತ ಆ ತಾಯಿನೇ ಡಿಸೈಡ್ ಮಾಡ್ತಾಳೆ, ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯೋಣ ಅಂತ ಈ ಕಡೆ ಪಾರ್ವತಿ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ. ಹಾಗೆ ಮನೆಯವರೆಲ್ಲರೂ ಸಹ ತಾಯಿ ಆಸನಾಂಬೆನ ಮನಸ್ಸಲ್ಲಿ ಭಕ್ತಿಯಿಂದ ಬೇಡ್ಕೊತಾ ಇರ್ತಾರೆ. ಇನ್ನೊಂದು ಕಡೆ ಶಂಕರ ಸಡನ್ನಾಗಿ ಎದ್ಬಿಟ್ಟು ಇದೇನಿದು ಗೌರಿ ಎಲ್ಲೋದ್ಲು ಅಂತ ನೋಡ್ತಾ ಇರ್ತಾನೆ. ಹೇಗಿದ್ರು ನನ್ನನ್ನು ಅರೆಸ್ಟ್ ಮಾಡಬೇಕಲ್ವ, ಅದಕ್ಕೆ ಬೇಗನೆ ತಯಾರಿ ಆಗ್ತಿದ್ದಾಳೆ ಅಂತ ಅನಿಸುತ್ತೆ, ಇವತ್ತೊಂದಿನ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಇಷ್ಟು ಬೇಗ ನಾನು ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದೇ ಬಿಡ್ತು, ಏನು ಮಾಡೋಕ್ಕಾಗಲ್ಲ, ನಾನು ಮುಂದೆ ಹೋಗೋಣ ಅಂತ ಅಂದರೆ ಎಲ್ಲಾದರೂ ಓಡೋಗೋಣ ಅಂತಂದರೆ ತಪ್ಪಿಸ್ಕೊಂಡ್ರೆ ಗೌರಿಗೆ ಅವಮಾನ ಆಗುತ್ತೆ, ಹಾಗೆ ಗೌರಿ ಕೆಲಸಕ್ಕೂ ತೊಂದರೆ ಆಗುತ್ತೆ, ಏನು ಮಾಡೋಂಗಿಲ್ಲ, ಆ ಸಿದ್ದೇಶ್ವರ ಹೇಗಿಟ್ಟಿರ್ತಾನೋ ಹಾಗೆ ಆಗಲಿ, ಹೋಗೋಕ್ಕೂ ಮುಂಚೆ ದೇವರಿಗೆ ಕೈ ಮುಗ್ದು ಹೋಗ್ತೀನಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಹೋಗ್ತೀನಿ ಅಂತ ಎದ್ದು ಹೋಗ್ತಿರ್ಬೇಕಾದ್ರೆ ಸಡನ್ನಾಗೆ ಬೆಡ್ ನೋಡ್ತಾನೆ. ಇದೇನಿದು ಗೌರಿ ಅಂತೂ ಕಾಣ್ತಿಲ್ಲ ಅಂದಮೇಲೆ ನನ್ನ ಮಗ ಭುವಿ ಎಲ್ಲಿ ಅಂತ ಹುಡುಕ್ತಾ ಇರ್ತಾನೆ. ಅಷ್ಟೊತ್ತಿಗೆ ಈ ಕಡೆ ಗೌರಿ ಫ್ರೆಶ್ ಅಪ್ ಆಗಿ ಬಂದ ತಕ್ಷಣ ಭುವಿ ನೋಡ್ದ ಗೌರಿ ಅಂತ ಕೇಳಬೇಕಾದ್ರೆ, ಇಲ್ಲ ನಾನು ಎದ್ದಾಗ ಬೆಡ್ಶೀಟಲ್ಲಿ ಆಡ್ಕೊಂಡಿದ್ದು ಏನೋ ಒದಿಸ್ಕೊಂಡು ಮಲ್ಕೊಂಡಿದ್ದಾಳೆ ಅಂತ ನನ್ನ ಪಾಡಿಗೆ ನಾನು ರೆಡಿಯಾಗಕ್ಕೆ ಹೋದೆ, ಇವಾಗ ನೋಡಿದರೆ ಭುವಿ ಇಲ್ಲ, ಬನ್ನಿ ಹೊರಗಡೆ ಇರ್ಬೋದು ಅಂತ ಟೆನ್ಷನ್ ಮಾಡ್ಕೊಂಡು ಇಬ್ಬರು ಹುಡುಕ್ತಿರ್ಬೇಕಾದ್ರೆ ಮನೆಯವರೆಲ್ಲ ಯಾಕೆ ಹುಡುಕ್ತಿದ್ರೆ ಅಂತ ಅಂದಾಗ ಭುವಿ ಕಾಣ್ತಾ ಇಲ್ಲ ಅಂತ ಅಂದಾಗ ಅವರು ಸಹ ಎಲ್ಲ ಕಡೆ ಎಲ್ಲ ರೂಮ್ನ ಹುಡುಕ್ತಾ ಇರ್ತಾರೆ. ಎಷ್ಟು ಕೂಗಿದ್ರು ಭುವಿ ಭುವಿ ಅಂತ ಎಷ್ಟಂದ್ರೂ ಮಾತಾಡ್ದಲ್ಲೇ ಇರಬೇಕಾದ್ರೆ ಎಲ್ಲರಿಗೂ ಟೆನ್ಷನ್ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಕೋಡಿ ಹೇಳ್ತಾ ಇರ್ತಾನೆ, ಒಳಗಡೆ ಎಲ್ಲೂ ಕಾಣ್ತಾ ಇಲ್ಲ, ಬನ್ನಿ ಹೊರಗಡೆ ನೋಡೋಣ ಅಂತ ಡೋರ್ ಓಪನ್ ಮಾಡಿ ನೋಡಿದರೆ ಭುವಿ ಅಲ್ಲೇ ಕೂತ್ಕೊಂಡು ಚೆಲ್ಲಿದಿ ನಡಕ್ತಾ ಇರ್ತಾಳೆ. ಹಾಗೆ ತುಂಬ ಸುಸ್ತಾಗಿರೋದನ್ನು ಕಂಡು ಭುವಿ ಏನಾಯಿತು ಮಗಳೇ ಅಂತ ಎಲ್ಲರೂ ಟೆನ್ಷನ್ ಮಾಡ್ಕೊಂಡು ಕೇಳ್ತಿರ್ಬೇಕಾದ್ರೆ ಪಾರ್ವತಿ ಮೊದಲು ಒಂದು ಬೆಡ್ಶೀಟ್ನ ಒಚ್ಚಿ ತುಂಬ ಚಳಿ ಆಗ್ತಿದೆ ಮಗಿಗೆ ಅಂತ ಒಚ್ಚಿ ಕೈ ಕಾಲು ಎಲ್ಲನೂ ಸಹ ಬಿಸಿ ಮಾಡ್ತಾ ಇರ್ತಾರೆ. ಹಾಗೆ ಕೈಕಾಲೆಲ್ಲ ಉಜ್ಜಿ ಇದಾಡ್ತಿರ್ಬೇಕಾದ್ರೆ ಪ್ರಜ್ಞೆ ಬಂದ್ಬಿಡುತ್ತೆ. ಏನಾಗಿಲ್ಲ ತಾನೆ ಕಂದ, ನೀನು ಯಾಕೆ ಇಲ್ಲಿ ಮಲಗಿದ್ಯಾ ಅಂತ ಶಂಕರ ಕೇಳ್ತಾ ಇರಬೇಕಾದ್ರೆ, ಅಮ್ಮ ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ ಅಂತ ಗೊತ್ತಾಯಿತು, ಅದಕ್ಕೆ ಅರೆಸ್ಟ್ ಮಾಡಬಾರ್ದು ಅಂತ ಇಲ್ಲೇ ಮಲಗಿದ್ದೆ ಅಂತ ಅಂದಾಗ ಎಲ್ಲರಿಗೂ ತುಂಬ ಶಾಕ್ ಆಗುತ್ತೆ. ಜೊತೆಗೆ ಆಶ್ಚರ್ಯದಿಂದ ಎಲ್ಲರೂ ಕಣ್ಣೀರು ಹಾಕ್ಕೊಂಡು ನೋಡ್ತಾ ಇರಬೇಕಾದ್ರೆ, ಈ ರೀತಿಯೆಲ್ಲ ಮಾತಾಡಬಾರ್ದು ಮಗಳೇ, ನಿನಗೆ ಯಾರು ಈ ರೀತಿಯೆಲ್ಲ ಮಾತಾಡೋಕ್ಕೆ ಹೇಳ್ಕೊಟ್ಟಿದ್ದು ಅಂತ ಶಂಕರ ಕೇಳ್ತಾ ಇರ್ತಾನೆ. ನನಗೆ ಗೊತ್ತು, ಮನೆಯವರೆಲ್ಲ ಮಾತಾಡ್ತಾ ಇದ್ರು, ನಿಮ್ಮನ್ನು ಅಮ್ಮ ಅರೆಸ್ಟ್ ಮಾಡಿದರೆ ಮತ್ತೆ ನೀವು ವಾಪಸ್ ಬರೋದಿಲ್ವಂತೆ, ನೀವು ಜೈಲಲ್ಲೇ ಇರ್ತಾರಂತೆ, ನೀವು ಬರಲಿಲ್ಲ ಅಂತ ಅಂದರೆ ನಾನು ನಿಮ್ಮನ್ನೆಲ್ಲ ಬಿಟ್ಟು ಹೇಗಿರಲಿ ಅಂತ ಭುವಿ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಗೌರಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಅವಳು ಸಹ ಅವಳೊಳಗೆ ತುಂಬ ಸಂಕಟ ಪಡ್ತಾ ಇರ್ತಾಳೆ. ಹಾಗೆ ಭುವಿ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ, ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ, ಬ್ಯಾಡ್ ಬಾಯ್, ನಾನು ಮಲಗಿದ್ದಾಗ ಅಮ್ಮ ನಿಮ್ಮನ್ನು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅಂತ ಇಲ್ಲೇ ಮಲಗಿಬಿಟ್ಟೆ ಅಂತ ಅಂದಾಗ, ಯಾಕೆ ಭುವಿ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ, ನನ್ನ ಜೀವನ ಓದಂಗೆ ಆಗಿತ್ತು ಅಂತ ಕಣ್ಣೀರು ಹಾಕ್ತಿರ್ತಾಳೆ. ಅಷ್ಟೊತ್ತಿಗೆ ಮಿನಿಸ್ಟ್ರು ಗೌರಿ ಮೊಬೈಲಿಗೆ ಫೋನ್ ಮಾಡ್ತಿರ್ಬೇಕಾದ್ರೆ ಅವಳು ಸಹ ಕಣ್ಣೀರು ಹಾಕ್ತಿರ್ತಾಳೆ. ಯಾಕೆ ನೋಡ್ತಾ ನಿಂತಿದೀಯಾ, ಇದು ಮಿನಿಸ್ಟರ್ ಮಾಡಿರೋದು ಅಂತ ನನಗೆ ಗೊತ್ತು, ನಿನ್ನ ಕರ್ತವ್ಯಕ್ಕೆ ನೀನು ಅಡ್ಡಿ ಮಾಡಬೇಡ, ಅವ್ರ ಫೋನ್ನ ರಿಸೀವ್
ಮಾಡು ಅಂತ ಶಂಕರ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಪಾರ್ವತಿ ಹೇಳ್ತಾ ಇರ್ತಾಳೆ, ಪ್ಲೀಸ್ ಕಣವ ಕಾಲ್ನ ರಿಸೀವ್ ಮಾಡಬೇಡ ಅಂತ ಅನ್ಬೇಕಾದ್ರೆ ಪ್ಲೀಸ್ ಅದಕ್ಕೆ ಒಂದೇ ಒಂದು ಸಲ ಮನಸ್ಸನ್ನ ಬದಲಾಯಿಸ್ಕೊಳ್ಳಿ, ಅಣ್ಣನ ಅರೆಸ್ಟ್ ಮಾಡಬೇಡಿ, ಪ್ಲೀಸ್ ಫೋನ್ನ ರಿಸೀವ್ ಮಾಡಬೇಡಿ ಅಂತ ಅನ್ಬೇಕಾದ್ರೆ ಯಾಕ್ರಲ್ಲ ಎಲ್ಲರೂ ಈ ರೀತಿ ಅವ್ರ ಕರ್ತವ್ಯಕ್ಕೆ ತೊಂದರೆ ಕೊಡ್ತಾ ಇದ್ದೀರಾ, ನೋಡು ಗೌರಿ ನಾನು ಹೇಳ್ತಿದ್ದೀನಲ್ವಾ ದಯವಿಟ್ಟು ಫೋನ್ ರಿಸೀವ್ ಮಾಡು ಅಂತ ಅಂದಾಗ ವಿಧಿ ಇಲ್ದಲೆ ಗೌರಿ ಈ ಕಡೆ ಮಿನಿಸ್ಟರ್ ಕಾಲ್ನ ರಿಸೀವ್ ಮಾಡಿದಾಗ ಗುಡ್ ಮಾರ್ನಿಂಗ್ ಸರ್ ಅಂತ ಅಂದರೆ ನಿಮ್ಮ ಕಾಲ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೆ, ಶಾರ್ಪ್ 9 ಗಂಟೆಗೆ ನಿಮ್ಮ ಗಂಡನ ಅರೆಸ್ಟ್ ಮಾಡಿ ತಂದು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ಬೇಕು, ನಿಮಗದು ನೆನಪಿದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಆದರೂ ಒಂದ್ಸಲ ನಾನು ಇನ್ಫಾರ್ಮ್ ಮಾಡಬೇಕಿತ್ತಲ್ಲ ಅದಕ್ಕೋಸ್ಕರ ಮಾಡಿದೆ ಅಂತ ಅಂದಾಗ ಸರಿ ಸರ್ ಅಂತ ಹೇಳಿ ತುಂಬ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಮತ್ತೆ ಮಿನಿಸ್ಟರ್ ಹೇಳ್ತಾ ಇರ್ತಾರೆ, ಡಿಪಾರ್ಟ್ಮೆಂಟ್ ಅವ್ರು ಏನಾದ್ರು ಕಳಿಸ್ಬೇಕಾ ಅಥವಾ ನೀವೇ ಕರ್ಕೊಬರ್ತೀರಾ ಅಂತ ಅಂದಾಗ ಬೇಡ ಸರ್ ನಾನೇ ಕರ್ಕೊಬರ್ತೀನಿ, ನನಗಿಷ್ಟು ಸಹಕಾರ ಕೊಟ್ಟಿದ್ರಲ್ಲ ಅಷ್ಟೇ ಸಾಕು ಅಂತ ಅಂದಾಗ ನನಗೆ ತುಂಬ ಚೆನ್ನಾಗಿ ಗೊತ್ತು ರೀ, ಇಷ್ಟು ರಿಸ್ಕ್ ಇದ್ರು ನಾನು ಯಾಕಿದ್ದು ನಾನು ನಿಮಗೆ ಕೊಟ್ಟೆ ಅಂತ ಅಂದರೆ ನಿಮಗೊಂದು ಅವಕಾಶ ಕೊಡಬೇಕಂತ ಅನ್ನಿಸ್ತು ಅದಕ್ಕೆ ಕೊಟ್ಟೆ, ಶಾರ್ಪ್ ಕರ್ಕೊಬನ್ನಿ ಅಂತ ಹೇಳಿದಾಗ ಫೋನ್ ಕಟ್ ಮಾಡಿ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಮಿನಿಸ್ಟರ್ ಹತ್ರ ಪೊಲೀಸವ್ರು ಕೇಳ್ತಾ ಇರ್ತಾರೆ, ಸರ್ ಏನಂದ್ರು ಅಂತ ಅಂದಾಗ ನಾನು ಆವಾಗಲೇ ಹೇಳಿಲ್ವಾ ಶಿ ಈಸ್ ವೆರಿ ಆನೆಸ್ಟಬಲ್ ಅಂತ, ಏನೋ ಗಂಡನ ಮೇಲೆ ಮನಸ್ಸು ಇದಾಗಿರೋದ್ರಿಂದ ಅವತ್ತು ಆ ರೀತಿ ಕೆಲಸ ಮಾಡಿದ್ದಾರೆ, ಅದು ಬಿಟ್ಟರೆ ಅವರು ತುಂಬ ಒಳ್ಳೆಯವರು ಕಂಡ್ರೆ, ಇವಾಗ ಹೇಳಿದ್ರಲ್ವಾ ಆಲ್ರೆಡಿ ಹೊರಟಿದ್ವಿ ಬರ್ತಾ ಇದ್ದೀನಿ ಅಂತ ಅಂದಾಗ ಖಂಡಿತ ಅವರು ಬರ್ತಾರೆ, ನೀವು ಶಂಕರನ್ನ ಸೆಲ್ಲಿಗೆ ಹಾಕಿ ಆಮೇಲೆ ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ ಅಂತ ಮಿನಿಸ್ಟರ್ ಹೇಳ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಗಂಗಾ ನ್ಯೂಸ್ ಪೇಪರ್ ಹೋಗ್ತಾ ಇರಬೇಕಾದ್ರೆ ತುಂಬ ಖುಷಿಯಿಂದ ಈ ಕಡೆ ರುದ್ರ ಬರ್ತಾ ಇರ್ತಾನೆ, ಲಾರಿ ಮೇಡಮರೇ ಒಂದು ಗುಡ್ ನ್ಯೂಸ್ ಗೊತ್ತಾ ಅಂತ ಅಂದಾಗ ಅದೇನು ಹೇಳಿ ಅಂತ ಅಂದಾಗ ಏನು ಗೊತ್ತಾ, ಈಗೊಂದು ನ್ಯೂಸ್ ಗೊತ್ತಾಯ್ತು ನನಗೆ, ಇನ್ನೇನು ಸ್ವಲ್ಪ ಸಮಯ ಅಷ್ಟೇ ಶಂಕರನ್ನ ಅರೆಸ್ಟ್ ಮಾಡೋಕ್ಕೆ ಗೌರಿ ರೆಡಿಯಾಗಿದ್ದಾಳಂತೆ, ಅದೇನೋ ಹೇಳ್ತಾ ಇರ್ತಾರೆ ನೋಡಿ, ಕಾರ್ಯಕ್ರಮ ಸ್ಟಾರ್ಟ್ ಆದಾಗ ಸ್ವಲ್ಪ ಗಂಟೆಗಳ ಕಾಲ ಅಲ್ಲ ಸಾರಿ ಕ್ಷಣಗಣನೆ ಇವಾಗ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರಲ್ಲ ಅಷ್ಟು ಟೈಮಲ್ಲಿ ಈಗ ಶಂಕರನ್ನ ಗೌರಿ ಅರೆಸ್ಟ್ ಮಾಡೋಕ್ಕೆ ರೆಡಿಯಾಗಿದ್ದಾಳೆ, ಅಷ್ಟೇ ಟೈಮ್ ಇರೋದು ಅಂತ ನಗಾಡ್ತಿರ್ಬೇಕಾದ್ರೆ ಈ ವಿಷಯ ನನಗೆ ಮುಂಚೆ ಗೊತ್ತಿತ್ತು ಅಂತ ಗಂಗಾ ಹೇಳ್ತಾ ಇರ್ತಾಳೆ. ಆಗ ರುದ್ರ ಹೇಳ್ತಾ ಇರ್ತಾನೆ, ಅಲ್ಲ ಮೇಡಮರೇ ನನಗೆ ಇವಾಗ ಗೊತ್ತಾಯ್ತು ಅಂದಮೇಲೆ ನಿಮಗೆ ಹೆಂಗೆ ವಿಷಯ ಗೊತ್ತಾಯ್ತು ಅಂತ ಅನ್ನೋ ಅಷ್ಟರಲ್ಲಿ ಶಿವರುದ್ರಪ್ಪ ಬರ್ತಾನೆ, ನಮ್ಮ ಗಂಗವ್ವ ಅಂದರೆ ಏನು ಅಂದ್ಕೊಂಡಿದ್ಯಾ, ಅವಳಿಗೇನು ಕಮ್ಮಿ ಕಾಂಟ್ಯಾಕ್ಟ್ಸ್ ಇದೆಯಾ, ಶಂಕರನ ಹುಡ್ಕೊಂಡು ಊಟಿಗೆ ಹೋದಾಗಲೇ ಅಲ್ಲಿ ಹೆಂಗೆ ಹೋಗಿರ್ಬೋದು ಅಂತ ಎಲ್ಲ ವಿಚಾರಣೆ ಮಾಡಿದವಳಿಗೆ ಇದೇನು ದೊಡ್ಡ ವಿಷಯನ ಎಲ್ಲ ಗೊತ್ತಾಗುತ್ತೆ, ನಮ್ಮ ಲಾಯರ್ ಗಂಗವ್ವ ಇರಬೇಕಾದ್ರೆ ಟೆನ್ಷನ್ ಯಾಕೆ ಅಂತ ಅಂದಾಗ ಹೌದು ಮೇಡಮರೇ ನೀವಿದ್ಮೇಲೆ ಇದೆಲ್ಲ ಆಗಲೇಬೇಕು, ಹಾಗೆ ನನ್ನ ಮನಸ್ಸೊಳಗಡೆ ನೀವು ಬಂದರೆ ಇನ್ನೂ ಏನೇನೋ ಆಗುತ್ತೆ ಅಂತ ಅನ್ಬೇಕಾದ್ರೆ ತುಂಬ ಕೋಪ ಮಾಡ್ಕೊಂಡು ಗಂಗಾ ರುದ್ರನ್ನ ನೋಡ್ತಾ ಇರ್ತಾಳೆ. ನೀನು ಆ ಥರ ಎಲ್ಲ ತಪ್ಪಿಳ್ಕೊಬೇಡ, ಇನ್ನು ಸ್ವಲ್ಪ ಲೂಸು ಪೆದ್ದನ ಮಗ, ನೀನು ತಲೆ ಕೆಡಿಸ್ಕೋಬೇಡ, ನೀನು ಏನೇನು ಮಾಡಬೇಕು ಅದನ್ನೆಲ್ಲ ಮಾಡವ, ಒಟ್ಟಾರೆ ಈ ಗೌರಿ ಶಂಕರ ನಾಶ ಆಗಬೇಕು, ನಾವೆಲ್ಲ ಖುಷಿಯಾಗಿ ಪಾರ್ಟಿ ಮಾಡಬೇಕು, ಅಷ್ಟೇ ನಮಗೆ ಬೇಕಾಗಿರೋದು ಅಂತ ಅಂದಾಗ ಎಸ್ ಖಂಡಿತ ಅದು ಹಾಗೆ ಆಗುತ್ತೆ, ನಾನು ಎಲ್ಲೇ ಇದ್ದರೂ ನನ್ನ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತೀನಿ, ಖಂಡಿತ ಗೌರಿ ಶಂಕರ ಒಂದು ಗತಿ ಹಾಗೆ ಆಗ್ತಾರೆ, ಸರ್ವನಾಶ ಆಗ್ತಾರೆ, ನೋಡ್ತಾ ಇರಿ ಸ್ವಲ್ಪ ಹೊತ್ತಲ್ಲೇ ಶಂಕರನ ಅರೆಸ್ಟ್ ಮಾಡ್ತಾಳೆ ಅಂತ ಅನ್ಬೇಕಾದ್ರೆ ನೀನು ಅಷ್ಟು ಮಾಡಿ ಪುಣ್ಯ ಕಟ್ಕೊಳವ, ನಾವೆಲ್ಲ ಎಂಜಾಯ್ ಮಾಡೋಣ ಅಂತ ರುದ್ರ ಹೇಳಿ ಹೊರಟೋಗ್ತಿರ್ಬೇಕಾದ್ರೆ ತನ್ನ ಮನಸ್ಸಲ್ಲಿ ಗಂಗಾ ಬೈಕೋತಾ ಇರ್ತಾಳೆ, ನನಗೆ ಬಳೆ ತೊಡಿಸಿ ನನ್ನ ನೆಮ್ಮದಿಯಾಗಿ ಮಾಡ್ಕೊಳ್ಳಿ ಅಂತ ಅಂದರೆ ಗೌರಿನ ಕನಸು ಕಾಣ್ತಾ ಇದ್ರಿ, ಇವಾಗ ನೋಡಿ ಮುಂಚೆನೇ ಅವಳು ಪ್ರೀತಿಯಿಂದ ಕನಸು ಕಾಣ್ತಿದ್ರಿ, ಇವಾಗ ದ್ವೇಷ ಮಾಡಿಕೊಂಡು ಗೌರಿ ಅಂತ ಜೈಲಲ್ಲಿ ಕನಸು ಕಾಣಬೇಕು, ಆ ರೀತಿ ಮಾಡ್ತೀನಿ, ನಿಮ್ಮನ್ನ ಸರ್ವನಾಶ ಮಾಡ್ತಾಳೆ, ನಾನು ಬಿಡಲ್ಲ ಅಂತ ಶಪಥ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಂಕರ ಭಕ್ತಿಯಿಂದ ಮನೇಲಿ ಪೂಜೆ ಮಾಡ್ತಿರ್ತಾರೆ, ಮನೇಲಿರೋ ಪ್ರತಿಯೊಬ್ಬರು ಸಹ ಭಕ್ತಿಯಿಂದ ಬೇಡ್ತಾ ಇರಬೇಕಾದ್ರೆ ಭೂವಿ ಬೇಡ್ತಾ ಇರ್ತಾಳೆ, ದೇವ್ರೆ ನನ್ನ ಬ್ಯಾಡ್ ಬಾಯ್ ತುಂಬ ಒಳ್ಳೆರಂತ ಅಮ್ಮ ಹೇಳ್ತಾ ಇದ್ರು, ದಯವಿಟ್ಟು ಅವರು ಜೈಲಿಗೆ ಹೋಗ್ದಂಗೆ ಕಾಪಾಡು ನೀನು, ನನಗೆ ಅವ್ರು ಬೇಕು ಅಂತ ಕಣ್ಣೀರು ಹಾಕೊಂಡು ಕೇಳ್ತಾ ಇರ್ತಾಳೆ. ಮತ್ತೆ ಹೇಳ್ತಾ ಇರ್ತಾಳೆ, ನೋಡು ದೇವ್ರೆ ನೀನು ತುಂಬ ಶಕ್ತಿ ಅಂತ, ಒಳ್ಳೆಯವ್ರಿಗೆ ಯಾವಾಗಲೂ ಶಕ್ತಿನ ಕೊಡ್ತೀಯಂತೆ, ಕಾಪಾಡೋಕೆ ಯಾರನ್ನಾದ್ರೂ ಕಳಿಸ್ತೀಯಂತೆ, ದಯವಿಟ್ಟು ನನ್ನ ಬ್ಯಾಡ್ ಬಾಯ್ನ ಕಾಪಾಡು, ಅಮ್ಮ ಯಾವಾಗಲೂ ಹೇಳ್ತಾ ಇದ್ರು ಬ್ಯಾಡ್ ಬಾಯ್ ತುಂಬ ಒಳ್ಳೆಯವ್ರಂತ, ಅಮ್ಮನಿಗೂ ಅರೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಆದರೆ ಅವ್ರ ಡ್ಯೂಟಿನ ಅವರು ಮಾಡಬೇಕಂತೆ, ದಯವಿಟ್ಟು ನಿನ್ನ ಡ್ಯೂಟಿನ ನೀನು ಮಾಡು ದೇವ್ರೆ, ಹೇಗಾದರೂ ಮಾಡಿ ನನ್ನ ಬ್ಯಾಡ್ ಬಾಯ್ ಅರೆಸ್ಟ್ ಆಗ್ದಂಗೆ ಕಾಪಾಡು, ನಿನ್ನ ಮಡ್ಲಿಗೆ ಅವ್ರನ್ನ ಹಾಕ್ತಿದ್ದೀನಿ ಪ್ಲೀಸ್ ದೇವ್ರೆ ಕಾಪಾಡು ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಪಾರ್ವತಿ ಹೇಳ್ತಾ ಇರ್ತಾಳೆ, ದೇವ್ರಂತ ಮನ್ಸಿರೋ ಮಕ್ಕಳು ಸಹ ಬೇಡ್ಕೋತಿದ್ದೇವೆ, ದೇವ್ರು ಇದಕ್ಕಾದ್ರೂ ಕರುಣೆ ತೋರಿದ್ರೆ ಅಷ್ಟೇ ಸಾಕು ಅಂತ ಅಂದಾಗ ಕೆಲವೊಮ್ಮೆ ದೇವ್ರಿಗೆ ಏನು ಮಾಡೋಕ್ಕಾಗಲ್ಲ, ಆ ರೀತಿ ಪರಿಸ್ಥಿತಿಲಿ ದೇವರು ಇರ್ತವೆ, ಆದರೆ ನಾವು ಎಲ್ಲನೂ ಸಹ ದೇವ್ರ ಮೇಲೆ ಭಾರ ಹಾಕಬೇಕು, ಬಿಡಿ ಅಥವಾ ದೇವ್ರ ಮೇಲೆ ಭಾರ ಹಾಕೋಣ ಅಂತ ಸುನಂದ ಹೇಳ್ತಿರ್ಬೇಕಾದ್ರೆ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಶಂಕರ ಪೂಜೆ ಎಲ್ಲ ಮಾಡಿಬಿಟ್ಟು ಮಂಗಳಾರತಿನ ಎಲ್ಲರಿಗೂ ಕೊಡ್ತಿರ್ಬೇಕಾದ್ರೆ ಕಣ್ಣೀರು ಹಾಕೊಂಡು ಎಲ್ಲರೂ ಮಂಗಳಾರತಿ ತಗೋತಿರ್ತಾರೆ. ಇನ್ನೊಂದು ಕಡೆ ಭೂವಿ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ತಿರೋ ಅಷ್ಟೊತ್ತಿಗೆ ಗೌರಿ ಬರ್ತಾಳೆ, 1 ನಿಮಿಷ ಅಂತ ಅವಳಿಗೂ ಆರತಿ ಕೊಟ್ಬಿಟ್ಟು ಅವ ನನಗೆ ಆಶೀರ್ವಾದ ಮಾಡು ಅಂತ ಪಾರ್ವತಿ ಕಾಲಿಗೆ ಬೀಳ್ತಿರ್ಬೇಕಾದ್ರೆ ಏನಂತ ಆಶೀರ್ವಾದ ಮಾಡಲಿ ಮಗನೇ, ದೇವ್ರೆ ನನ್ನ ಮಗ ನಿರಪರಾಧಿ ಅಂತ ಎಲ್ಲರಿಗೂ ಗೊತ್ತು, ನಿನಗೂ ಗೊತ್ತು, ಆದರೆ ದಯವಿಟ್ಟು ಇದನ್ನು ಪ್ರೂವ್ ಮಾಡು, ಅವನಿಗೆ ಎಲ್ಲ ಥರ ಶಕ್ತಿನ ನೀನು ಕೊಡು ಅಂತ ಬೇಡ್ತಾ ಇರ್ತಾಳೆ. ಅಲ್ಲ ಮಗ ನೀನು ಏನೂ ತಪ್ಪು ಮಾಡಿಲ್ಲ ಅಂತ ಅವನನ್ನು ಜೈಲಿಗೆ ಹಾಕ್ತಿದ್ದಾರೆ, ನನಗೆ ಸಾಯೋವಷ್ಟು ಸಂಕಟ ಆಗ್ತಿದೆ ಮಗ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಯಾಕವ ಈ ರೀತಿ ಹೇಳ್ತಿದ್ದೀಯಾ, ಅವ್ರ ಕೆಲಸ ಮಾಡೋಕ್ಕೆ ನೀನು ಬಿಟ್ಬಿಡು, ಅದಕ್ಕೆ ನೀವು ಯಾಕೆ ಈ ರೀತಿ ಹೇಳ್ತಿದ್ದೀರಾ, ಸಮಾಧಾನ ಮಾಡ್ಕೊಳ್ಳಿ ಅಂತ
ಶಂಕರ ಹೇಳ್ತಿರ್ಬೇಕಾದ್ರೆ ನನ್ನ ಕರ್ತವ್ಯ ಮಾಡ್ತಾ ಇದ್ದೀನಿ. ಆದರೆ ನ್ಯಾಯ ದೇವತೆಗೆ ಖುಷಿ ಆಗ್ತಿರ್ಬೋದು, ಆದರೆ ನಮ್ಮ ಮನೇಲಿರೋ ದೇವರಿಗೆ ಖಂಡಿತ ನಾನು ಮಾಡ್ತಿರೋ ಕೆಲಸ ಇಷ್ಟ ಆಗ್ತಿಲ್ಲ ಅಂತ ಗೌರಿ ಹೇಳ್ತಾ ಇರ್ತಾಳೆ. ಮನೇನ ನಾನು ನಂದ ದೀಪವಾಗಿ ಬೆಳಗಬೇಕು ಅಂತ ಬಂದೆ, ಆದರೆ ದೀಪವಾಗಿ ಉರಿತಿರೋ ನನ್ನ ಗಂಡನೇ ಇವಾಗ ನಾನು ಅರೆಸ್ಟ್ ಮಾಡೋ ಪರಿಸ್ಥಿತಿ ನನಗೆ ಬಂದಿದೆ. ಏನು ಮಾಡಲಿ, ನನ್ನ ಕರ್ತವ್ಯನ ನಾನು ಮಾಡ್ತಾ ಇದ್ದೀನಿ. ಧರ್ಮಕ್ಕೋಸ್ಕರ ನನ್ನ ಗಂಡನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಿದ್ದೀನಿ. ಒಂದಲ್ಲ ಒಂದು ದಿನ ಆ ಧರ್ಮನೇ ನನ್ನ ಗಂಡ ಮತ್ತು ನನ್ನ ಮನೇನ ಕಾಪಾಡುತ್ತೆ ಅಂತ ನಾನು ನಂಬಿದ್ದೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸಿ, ನನ್ನ ಕೆಲಸ ಮಾಡೋಕ್ಕೆ ನನ್ನನ್ನು ಬಿಟ್ಬಿಡಿ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಶಂಕರ ಹೇಳ್ತಾ ಇರ್ತಾನೆ, ಯಾರು ಬೇಜಾರು ಮಾಡ್ಕೋಬೇಡಿ, ನಾನು ಹೋಗ್ಬಿಟ್ಟು ಬರ್ತೀನಿ. ನೋಡಿ ಅವ್ವ, ಅದಕ್ಕೆ ಎಲ್ಲರೂ ಟೈಮಿಗೆ ಕರೆಕ್ಟಾಗಿ ಊಟ ಮಾಡಬೇಕು, ಈ ಮನೇನ ಜೋಪಾನವಾಗಿ ನೋಡ್ಕೊಳ್ಳಿ, ನಾನಿನ್ನು ಬರ್ತೀನಿ ಅಂತ ಅನ್ಬೇಕಾದ್ರೆ ಶಂಕರ ಅಂತ ಎಲ್ಲರೂ ಹೋಗಿ ಕಣ್ಣೀರಾಗ್ತಿರ್ಬೇಕಾದ್ರೆ ಭೂವಿ, ಗುಂಡ, ಸುನಂದ ಎಲ್ಲರೂ ಕಣ್ಣೀರಾಗ್ತಾ ಇರ್ತಾರೆ. ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಕಡೆ ಶಂಕರನು ಸಹ ಕಣ್ಣೀರಾಗ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.